ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್ ವಿತ್ ಅನದರ್ ರೆಸಿಪಿ ಹೋಮ್ ಮೇಡ್ ಪಿಜ್ಜಾ. ಬೇಗ ನೋಟ್ ಮಾಡ್ಕೊಳ್ಳಿ ಏನೇನು ಬೇಕು ಅಂತ ಹೇಳಿಬಿಟ್ಟು. ಒಂದು ದೊಡ್ಡ ಆನಿಯನ್ನು, ಒಂದು ಟೊಮ್ಯಾಟೊ, ಒಂದು ಕ್ಯಾಪ್ಸಿಕಮು, ಒಂದು ದೊಡ್ಡ ಗಾರ್ಲಿಕ್ಕು ಮತ್ತು 4-5 ದೊಡ್ಡ ಪತ್ರೆ ಎಲೆ. ಅದು ಒರೆಗಾನೋ ಟೇಸ್ಟ್ ಕೊಡುತ್ತೆ. ಒಂದು ಪಾತ್ರೆಯಲ್ಲಿ ಟೊಮ್ಯಾಟೋನ ಹೀಗೆ ಬಾಯ್ಲ್ ಮಾಡಲಿಕ್ಕಿಡಿ. ಅದು ಮೇಲೆ ಒಂದು 2 ನಿಮಿಷ ಆದಮೇಲೆ ಸಿಪ್ಪೆ ಓಪನ್ ಆಗುತ್ತೆ. ಆವಾಗ ಸಿಪ್ಪೆ ತೆಗೆದು ಹೀಗೆ ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ಟೊಮ್ಯಾಟೊ, ಗಾರ್ಲಿಕ್ ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಇರಲಿ ಅಂತ ಹೇಳಿ. ಆಮೇಲೆ ಅದು ದೊಡ್ಡ ಪತ್ರೆ ಎಲೆ ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಪ್ಯೂರೆ ಥರ ಮಾಡಿ ಇಟ್ಕೊಂಬಿಡಿ. ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಈರುಳ್ಳಿನ ಶಾಲೋ ಫ್ರೈ ಮಾಡ್ಕೊಳ್ಳಿ. ಸೊ ಪಿಜ್ಜಾ ಮೇಲೆ ಹಾಕಿದಾಗ ಕ್ರಂಚಿಯಾಗಿ ಅನಿಸಲ್ಲ, ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ. ನಿಮಗೆ ಬೇಕಂದರೆ ನೀವು ಶಾಲೋ ಫ್ರೈ ಮಾಡೋದನ್ನು ಬಿಡಬಹುದು. ಆಮೇಲೆ ಅದನ್ನ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಾಗ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಸಾಫ್ಟಾಗಿದ್ದರೆ. ನಾನು ಮಾತ್ರ ಹೀಗೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಟೊಮೆಟೊ ಪ್ಯೂರಿ ಅದು ಮಾಡಿದ್ವಲ್ಲ ನಾವು ಎಲ್ಲ ಟೊಮೆಟೊ ಹಾಕಿಬಿಟ್ಟು ಅದನ್ನು ಹಾಕಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, ನಿಮಗೆ ಎಷ್ಟು ಬೇಕು ರುಚಿಗಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನು ಒರೆಗಾನೋ ಪೌಡರ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು ಖಾರ ಪುಡಿ, ಮೆಣಸಿನ್ಕಾಯಿ ಹಾಕಿದ್ದೀವಲ್ವ ಆವಾಗಲೇ ಸಾಕು ಇಷ್ಟು. ಮತ್ತು ಅರ್ಧ ಟೇಬಲ್ ಸ್ಪೂನು ಕಾಳು ಮೆಣಸು ಪುಡಿ ಹಾಕಿ, 1 ಟೇಬಲ್ ಸ್ಪೂನು ಸಕ್ಕರೆ ಹಾಕಿ, ಆಮೇಲೆ 1-2 ಟೇಬಲ್ ಸ್ಪೂನು ಟೊಮೆಟೊ ಕೆಚಪ್ಪು, 1/2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಎಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಬಾಯ್ಲ್ ಮಾಡಿ ಅದನ್ನು ಕುದಿಸಿ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಒಂದು ಕುಕ್ಕರ್ಗೆ ನಾನು ಸಾಲ್ಟ್ ಹಾಕಿಬಿಟ್ಟು ಒಂದು ತಟ್ಟೆ ಇಟ್ಬಿಟ್ಟು ಅದನ್ನು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಒಂದು ಹಂಚನ ಬಿಸಿ ಮಾಡಿ ಕುಕ್ಕರ್ ಮೇಲೆ ಇಟ್ಟಾಗ ಚೆನ್ನಾಗಿ ಹೀಟ್ ಆಗುತ್ತೆ, ಒಳಗಡೆ ಎಲ್ಲ ಪಿಜ್ಜಾ ಚೆನ್ನಾಗಿ ಬೇಯುತ್ತೆ. ಈಗ ಒಂದು ತಟ್ಟೆಗೆ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ರೆಡಿಮೇಡ್ ಪಿಜ್ಜಾ ತೊಗೊಂಬಂದಿದ್ದೀನಿ, ಪಿಜ್ಜಾ ಬೇಸು. ಅದನ್ನು ಇಟ್ಬಿಟ್ಟು ನಾವು ಪಿಜ್ಜಾ ಸಾಸನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫಸ್ಟು ಸ್ಪ್ರೆಡ್ ಮಾಡ್ಕೊಂಡಿರೋ ಪಿಜ್ಜಾ ಸಾಸ್ ಮೇಲೆ ಚೀಸನ್ನು ಹೆರಿದ್ಬಿಟ್ಟು ಹಾಕಿ. ಆವಾಗ ನಿಮಗೆ ಸ್ವಲ್ಪ ಜಾಸ್ತಿ ಚೀಸ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಚೀಸ್ ಹಾಕಿಬಿಟ್ಟು ಎಲ್ಲ ತರಕಾರಿಗಳನ್ನು ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ನೀವು ಬೇಕಂದರೆ ಆಲಿವ್ ಹಾಕ್ಕೊಬೋದು ಕಟ್ ಮಾಡಿ, ಆಮೇಲೆ ಕಾರ್ನ್ ಹಾಕ್ಕೊಬೋದು ಸ್ವಲ್ಪ ಬಾಯ್ಲ್ ಮಾಡಿ, ಮತ್ತು ತಿರ್ಗಾ ಚೀಸನ್ನು ಈ ಥರ ತುರಿದ್ಬಿಟ್ಟು ಹಾಕಿ ಕುಕ್ಕರಲ್ಲಿ ಆ ಪ್ಲೇಟ್ ಇಟ್ಬಿಡಿ. ಆಮೇಲೆ ಅದಕ್ಕೆ ನಾವು ಹಂಚು ಬಿಸಿ ಮಾಡ್ಕೊಂಡಿದ್ವಲ್ಲ ಅದಿಡಿ. ಯಾಕೆ ಬಿಸಿ ಮಾಡ್ಕೊಂಡಿದ್ದೆ ಅಂದರೆ ಮೇಲೆ ಮತ್ತು ಕೆಳಗಡೆ ಈವನ್ನಾಗಿ ಹೀಟ್ ಆಗುತ್ತೆ. ನೋಡಿ, ಈಗ ಪಿಜ್ಜಾ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಹೋಮ್ ಮೇಡ್ ಪಿಜ್ಜಾ ಹೈಜೀನ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನೀವು ಕೂಡ ಟ್ರೈ ಮಾಡ್ತೀರಲ್ವ, ಹೇಗಿದೆ ಅಂತ ಕಮೆಂಟ್ ಮಾಡಿ.